ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಸರ್, ವಿ.ಆರ್ ಸಿನಿಮಾಸ್ ಅಲ್ಲಿ 45,800 ರನ್ ಆಗ್ತಿದೆ. ಹೇಗಿದೆ ಸರ್ ಕಲೆಕ್ಷನ್? ಫಸ್ಟ್ ವೀಕ್ ಚೆನ್ನಾಗಿತ್ತು, ಸೆಕೆಂಡ್ ವೀಕ್ ಸ್ವಲ್ಪ ಡ್ರಾಪ್ ಆಗಿದೆ. ಓಕೆ, ಕಲೆಕ್ಷನ್ ಪಾಯಿಂಟ್ ಓಕೆ. ಅಂದರೆ ನಿರೀಕ್ಷೆ ಇಟ್ಕೊಂಡಿರ್ತಾರೆ ಇಬ್ಬರು ಸೂಪರ್ ಸ್ಟಾರ್ ಸಿನಿಮಾ ಅಂದಾಗ. ಬಟ್ ಥಿಯೇಟರ್ ಆಗಿರ್ಬೋದು, ಸಿಬ್ಬಂದಿ ನೀವು ಆಗಿರ್ಬೋದು, ಪ್ರತಿಯೊಂದು ನಿರೀಕ್ಷೆ ಇಟ್ಕೊಂಡಿರ್ತೀರ. ಬಟ್ ಆ ನಿರೀಕ್ಷೆ ಮಟ್ಟ ಮೀರ್ತಾ, ಯಾಕಂದರೆ ತುಂಬ ವರ್ಷ ಎಫರ್ಟ್ ಹಾಕಿ ಮಾಡಿದಂಥ ಸಿನಿಮಾ ಇದು. ಅರ್ಜುನ್ ಜೇನಿ ಅವರು ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಿರುವಂಥದ್ದು. ದೊಡ್ಡ ಬಜೆಟಲ್ಲಿ ಮೂಡಿ ಬಂದಿದೆ ಸಿನಿಮಾ. ಬಟ್ ಅಂದ್ಕೊಂಡಾಗ ಆಯ್ತಾ ನಿರೀಕ್ಷೆ ಏನು ಅಂತ? ಅದೇ ಫಸ್ಟ್ ವೀಕು ಒಂದು 3 days ಚೆನ್ನಾಗಿ ಬಂತು. ಸೆಕೆಂಡ್ ವೀಕು ಓಕೆ ಇದೆ. ಇನ್ನು ಎಕ್ಸ್ಪೆಕ್ಟೇಷನ್ ಲೆವೆಲ್ಗೆ ರೀಚ್ ಆಗಿಲ್ಲ. ಆಗಬೇಕಾಗಿತ್ತು ಸಿನಿಮಾ, ಮಲ್ಟಿ ಸ್ಟಾರ್ ಸಿನಿಮಾ ಬೇಕಾಗಿತ್ತು. ಇನ್ನೂ ಒಂದು ಸ್ವಲ್ಪ ಏನಾದರೂ ಅನಿಸುತ್ತೆ. ಏನು ಮಿಸ್ಟೇಕ್ ಆಗಿರ್ಬೋದು ಸರ್ ನಿಮ್ಮ ಪ್ರಕಾರ? ಯಾಕಂದರೆ ಸಿನಿಮಾ ನೋಡ್ಕೊಂಡು ಬಂದರೆ ಏನಾದರೂ ಫೀಡ್ಬ್ಯಾಕ್ ಆ ಥರದ್ದು ಏನಾದರೂ ಹೇಳಿದರೆ? ಫೀಡ್ಬ್ಯಾಕ್ ಅಂದರೆ ಅದೇ ಕತೆ ಸ್ವಲ್ಪ ಇನ್ನೂ ಹೇಳೋ ರೀತಿ ಇನ್ನೂ ಚೆನ್ನಾಗಿ ಹೇಳ್ಬೋದಾಗಿತ್ತು ಅಂತ ಹೇಳ್ತಾರೆ. ಡೈರೆಕ್ಷನ್ ಅಂತಲ್ಲ, ಕತೆನೇ ನೆರೇಟ್ ಮಾಡಿರೋ ರೀತಿ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ಬೋದಾಗಿತ್ತು, ನೀಟಾಗಿ ಮಾಡ್ಬೋದಾಗಿತ್ತು. ಬಟ್ ಓಕೆ, ಅಂತ ಏನು ಮೋಸ ಇಲ್ಲ. ಓಕೆ, ಒಂದು 4-5 ಶೋ ಫುಲ್ ಆಗಿತ್ತು. ನಾರ್ಮಲ್ ಇತ್ತು. ಓಕೆ, ಸ್ವಲ್ಪ ಡ್ರಾಪ್ ಆಗಿದೆ, ಕಡಿಮೆ ಆಗಿದೆ. 2 ಸಿನಿಮಾ ರಿಲೀಸ್ ಆಯ್ತು ಅವತ್ತು, ಮಾರ್ಕು ಮತ್ತು 45 ಎರಡೂ ರಿಲೀಸ್ ಆಗಿತ್ತು. ಬಟ್ ನಾವು 45 ಹಾಕಿದ್ವಿ. ಮಾರ್ಕು ಚೆನ್ನಾಗಿದೆ ಅಂತಂದರು ಕಲೆಕ್ಷನ್, ಅದನ್ನು ಚೆನ್ನಾಗಿದೆ ಅಂತ. ಅದು ಕಲೆಕ್ಷನ್ ಸೆಕೆಂಡ್ ವೀಕ್ ಸ್ವಲ್ಪ ಕಡಿಮೆ ಆಗಿದೆ. ಓಕೆ, ಎರಡೂ ಚೆನ್ನಾಗಿದೆ. ನಿಮ್ಮ ಥಿಯೇಟ್ರಲ್ಲಿ ಹಾಕಿದ್ರಾ ಮಾರ್ಕ್? ಇಲ್ಲ, ನಮ್ಮ ಥಿಯೇಟ್ರಲ್ಲಿ 45 ಒಂದೇ ಹಾಕಿದ್ವಿ ನಾನು. ಅಂದರೆ 2 ಸೂಪರ್ ಸ್ಟಾರ್ ಸಿನಿಮಾಗಳು ರಿಲೀಸ್ ಆದಾಗ 2 ಶೋ ಅವ್ರಿಗೆ, 2 ಶೋ ಇವ್ರಿಗೆ ಕೊಡುವಂಥದ್ದು, ಶೋ ಡಿವೈಡ್ ಮಾಡ್ತಾರೆ. ಆ ಥರದ್ದು ಏನಾದರೂ ಆಗ್ತಾಯಿತ್ತು. ಬಟ್ ನಿಮ್ಮಲ್ಲಿ ಆಗಿಲ್ವಾ? ಯಾಕೆ ಏನು ಅಂತ? ಇಲ್ಲ, ಇದು 45 ಕಮಿಟ್ ಆಗಿಬಿಟ್ಟಿದ್ವಿ. ಅದರಿಂದ ಆಮೇಲೆ ಇಲ್ಲಿ ರಾಬಿನ್, ಕೆಂಗೇರಿ ರಾಬಿನ್ನು ಮತ್ತು ಕೆಂಗೇರಿ ವೆಂಕಟೇಶ್ವರ, ಅಲ್ಲಿ 2 ಕಡೆ 5 ಶೋ ಮಾರ್ಕ್ ಹಾಕಿದ್ರು. ನಾವು ಅದಕ್ಕಿಲ್ಲಿ ಇದನ್ನು ಹಾಕಿದ್ವಿ. ಅಂದರೆ ಅಲ್ಲಿ ಜಾಸ್ತಿ ಶೋಸ್ ಅಲ್ಲೇ ಇರುತ್ತಲ್ಲ, 45 ಶೋ ಇಲ್ಲಿ ಜಾಸ್ತಿ ಶೋ ಇರಲಿ ಅಂತ 5 ಶೋಸ್ ಇಲ್ಲೇ ಹಾಕಿದ್ವಿ. ಅವ್ರದ್ದೆಲ್ಲ ಹೇಗಿದೆ ಅಂತ ಸರ್? ಮಾರ್ಕ್ ಎಲ್ಲ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ? ಚೆನ್ನಾಗಿದೆ, ಅದನ್ನು ರೆಸ್ಪಾನ್ಸ್ ಚೆನ್ನಾಗಿದೆ ಅಂತ. ಮಾರ್ಕ್ ಚೆನ್ನಾಗಿದೆ ಅಂತ ರೆಸ್ಪಾನ್ಸ್. ಅಂದರೆ ಕಲೆಕ್ಷನ್ ವೈಸ್ ಹೇಳೋದಾದರೆ ಎರಡೂ ಇದೆ, ಎರಡೂ ಈಕ್ವಲ್ ಆಗಿದೆ. ಬಟ್ ಸ್ವಲ್ಪ ಮಾರ್ಕ್ ಜಾಸ್ತಿ ಇದೆ, ಕಲೆಕ್ಷನ್ ಜಾಸ್ತಿ ಇದೆ. ಮಾರ್ಕ್ ಕಲೆಕ್ಷನ್ ಜಾಸ್ತಿ ಇದೆ. ಹೌದು. ನಿಮ್ಮಲ್ಲಿ ಏನಾದರೂ ಮಾರ್ಕ್ ಅಂತ ಹಾಕುವಂಥದ್ದು ಏನಾದರೂ ಚಾನ್ಸ್ ಇದೆಯಾ ಏನು ಅಂತ? ಇಲ್ಲ, ಇವಾಗ ಆಯಿತು, ಸೆಕೆಂಡ್ ವೀಕು ಇದೆ ಕಂಟಿನ್ಯೂ ಮಾಡಿದ್ವಿ. 9ನೇ ತಾರೀಕಿಂದ ಜನನಾಯಕನ್ ತಮಿಳು 3 ಶೋಸು ಮತ್ತು 2 ಶೋಸ್ ಬಂದು ರಾಜಾ ಸಾಬ್ ಅಂತ ತೆಲುಗು 2 ಶೋ, ಒಟ್ಟು 5 ಶೋ ಆಗ್ತಾಯಿದ್ವಿ. ಅಂದರೆ ಇದಿರುವಾಗ 45 ತೆಗೆದು ಜನನಾಯಕನ್ ಆಗ್ತಾಯಿದೆ. ಹೌದು. ಡೆವಿಲ್ ಹೇಗಾಯ್ತು ಸರ್? ಡೆವಿಲ್ ಹಾಕಿದ್ರೆ ಡೆವಿಲ್ ಚೆನ್ನಾಗಿತ್ತು ಸರ್. ಡೆವಿಲ್ ಪರವಾಗಿಲ್ಲ, ಚೆನ್ನಾಗಿತ್ತು ಅದು. ಫಸ್ಟು 3-4 ಡೇಸ್ ಚೆನ್ನಾಗಿ ಬಂತು, ಫುಲ್ ಆಗಿತ್ತು ಕಲೆಕ್ಷನ್ನು. ಮಂಡೆಯಿಂದನೂ ಒಂದು ರೇಂಜಿಗಿತ್ತು ಅದು ಕಲೆಕ್ಷನ್, ಚೆನ್ನಾಗಿ ಬಂತು ಅದನ್ನು ಓಕೆ, ಏನು ತೊಂದರೆ ಇಲ್ಲ. ಮಾರ್ಕ್ 45 ಒಂದು ಸ್ವಲ್ಪ ಇದು, ಯಾಕಂದರೆ ಜನರು ಡಿಸೆಂಬರಲ್ಲಿ ಸಾಕಷ್ಟು ಸಿನಿಮಾಗಳು ರಿಲೀಸ್ ಆಗ್ತಾನೆ. ಹೌದು. ಬಟ್ ಜನರೇ ಬರೋಕ್ಕೆ ಏನಾರು ಹಿಂದೇಟ್ ಆಗ್ತಾ ಇದ್ರ ಏನು ಅಂತ? ಸಿನಿಮಾ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಬಂದಿದ್ದ. ಅಂದರೆ ಒಂದೇ ದಿನ 2 ಸಿನಿಮಾ ರಿಲೀಸ್ ಮಾಡಿದ್ರು. ಒಂದು ಮಲ್ಟಿ ಸ್ಟಾರ್ ಸಿನಿಮಾ ಮತ್ತು ಸುದೀಪ್ ಸರ್ದು ಚೆನ್ನಾಗಿರುತ್ತೆ, ಅದು ಮ್ಯಾಕ್ಸ್ ಎಲ್ಲ ಚೆನ್ನಾಗಿ ಹೋಗಿತ್ತು. ಅದರಿಂದ 2 ಸಿನಿಮಾಗೂ ಡಿವೈಡ್ ಆಗೋದ್ರಿ ಜನ. ಸ್ವಲ್ಪ ಈ ಚಳಿ ಬೇರೆ ಜಾಸ್ತಿ ಇತ್ತು, ವೆದರ್ ಬೇರೆ, ಸ್ವಲ್ಪ ಕಲೆಕ್ಷನ್ ಡ್ರಾಪ್ ಆಯಿತು. ಆಮೇಲೆ ಕ್ರಿಸ್ಮಸ್ ಹಾಲಿಡೇಸ್ ಇತ್ತು, ಜನ ಎಲ್ಲ ಹೊರಗಡೆ ಹೋಗಿರ್ತಾರೆ, ಕಂಟಿನ್ಯೂ ರಜಾ ಇರೋದ್ರಿಂದ ಹೊರಗಡೆ ಹೋಗಿರ್ತಾರೆ, ಸ್ವಲ್ಪ ಡ್ರಾಪ್ ಆಯಿತು ಕಲೆಕ್ಷನ್ಗಳು. ಈಗ 3 ಸಿನಿಮಾ ಅಂದ್ಕೊಂಡಿರ್ತಾರೆ, 3 ಸೂಪರ್ ಸ್ಟಾರ್ ಸಿನಿಮಾಗಳು ಬಂದಿರೋದು ಈ ಡಿಸೆಂಬರಲ್ಲಿ ನಮ್ಮ ಕನ್ನಡದಲ್ಲಿ. ಆ 3 ಸಿನಿಮಾದಲ್ಲಿ ಇದು ಹೊಡೆಯುತ್ತೆ, ಇಂಡಸ್ಟ್ರಿ ಒಂದು ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗುತ್ತೆ ಅಂತ ಅಂದ್ಕೊಂಡಿರ್ತೀರ. ಬಟ್ ಅದು 3 ಸಿನಿಮಾದಲ್ಲಿ ನಿಮಗೊಂದು ಸ್ವಲ್ಪ ತೃಪ್ತಿ ಕೊಟ್ಟಂಥ ಸಿನಿಮಾ ಅಂದರೆ ಯಾವುದು? ಇವು 3ರಲ್ಲಿ ಮಾರ್ಕ್, ಡೆವಿಲ್, 45 ಇವು 3 ಹೋಲಿಸಿದ್ರೆ ಇದು ಸ್ವಲ್ಪ ಕಷ್ಟ ಆಗ್ತದೆ ಹೇಳೋಕ್ಕೆ. ಅಂದರೆ 3 ಈಕ್ವಲ್ ಕಲೆಕ್ಷನ್ನೇ ಬಂದಿದೆ. ಬಟ್ ಒಂದಕ್ಕಿಂತ ಒಂದು ಕಲೆಕ್ಷನ್ ಡ್ರಾಪ್ ಇದೆ, ಡಿಫ್ರೆನ್ಸ್ ಇದೆ. ಡೆವಿಲ್ ಸ್ವಲ್ಪ ಚೆನ್ನಾಗಿ ಬಂತು, ಅದಕ್ಕಿಂತ ಮಾರ್ಕ್ ಓಕೆ, ಅದಕ್ಕಿಂತ ಇದು 45 ಓಕೆ, ಆ ಥರ.
ಇವಾಗ ತಮಿಳ್ ಜನನಾಯಕನ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು, ಆ ಥರ ಬರಲಿಲ್ಲ ಜನ ಅಂತ. ಇವಾಗ ತಮಿಳ್ ಸಿನಿಮಾ ಆಗ್ತಿದ್ರೆ ಜನನಾಯಕನ್ ಕೂಡ, ಅದಕ್ಕೆ ಹೇಗಿದೆ ರೆಸ್ಪಾನ್ಸ್? ಯಾಕಂದ್ರೆ ಬುಕ್ ಮೈ ಶೋ ಅಲ್ಲೆಲ್ಲ ತಮಿಳ್ನಾಡಲ್ಲೇ ಇನ್ನೂ ಬಿಟ್ಟಿಲ್ಲ, ಬಟ್ ಕರ್ನಾಟಕದಲ್ಲೆಲ್ಲ ಬಿಟ್ಟಿದ್ದಾರೆ. ಹೇಗಿದೆ? ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 6:30 ಶೋ ಕೊಟ್ಟಿದ್ದೀವಿ, ಫ್ಯಾನ್ ಶೋ. ಆಲ್ಮೋಸ್ಟ್ 70% ಆಗಿದೆ, ಬೇರೆ ಕಡೆ ಎಲ್ಲ ಫುಲ್ ಆಗಿದೆ. ನಾವು ಸ್ವಲ್ಪ ಲೇಟಾಗಿ ಓಪನ್ ಮಾಡಿದ್ವಿ ಬುಕ್ ಮೈ ಶೋ, ಅದು 70 ಆಗುತ್ತೆ. ಇನ್ನೂ 2 days 3 days ಇದೆಯಲ್ಲ, ಫಿಲ್ ಆಗುತ್ತೆ. ಎಷ್ಟಿದೆ ಸರ್ ಫ್ಯಾನ್ಸ್ ಶೋಗೆ ಟಿಕೆಟ್ ಪ್ರೈಸ್? ಜಾಸ್ತಿ ಇದೆ ಅಂತ ಹೇಳ್ತಿದ್ದಾರೆ ಎಲ್ಲ ಕಡೆ, ನಿಮ್ಮಲ್ಲಿ ಎಷ್ಟಿದೆ? ಜಾಸ್ತಿ ಇದೆ, 1800 ಇದೆ. 1800 ನೋಡಿ, ಬೇರೆ ಭಾಷೆ ಸಿನಿಮಾ ಆದ್ರೂ 70% ಆಗಿದೆ, ಫಿಲ್ ಆಗಿದೆ. ಆಗುತ್ತೆ, ಫುಲ್ ಆಗುತ್ತೆ. ಇದು ಕನ್ನಡ ಸಿನಿಮಾ ಈ ಥರದ್ದೆಲ್ಲ ಓಪನಿಂಗ್ ಪಡ್ಕೊಂಡ್ರೆ ಹೇಗೆ ಅನ್ಸುತ್ತೆ? ತುಂಬ ಚೆನ್ನಾಗಿರುತ್ತೆ ಸರ್. ನಮ್ಮ ಕನ್ನಡ ಸಿನಿಮಾ ಈ ಥರ ಬರಬೇಕು ಓಪನಿಂಗು. ನಮಗೂ ನಮ್ಮಲ್ಲೂ ಒಳ್ಳೊಳ್ಳೆ ಸಿನಿಮಾಗಳು ಬರಬೇಕು ಅನ್ನೋದು ಆಸೆ ನಮಗೂ ಇರುತ್ತೆ. ಅದು ಏನಂದರೆ ಈ ವಿಜಯ್ದು ಲಾಸ್ಟ್ ಫಿಲಮ್ ಅಂತಲೇ ಏನೋ ಸ್ವಲ್ಪ ಕ್ರೇಜ್ ಜಾಸ್ತಿ ಇದೆ. ಬಟ್ ಫ್ಯಾನ್ ಶೋ ಚೆನ್ನಾಗಿ ಹೋಗ್ತಾ ಇದೆ. ಆಮೇಲಿಂದ ರಿಪೋರ್ಟ್ ಬಂದಮೇಲೆ ಇನ್ನೂ ಚೆನ್ನಾಗಿ ಹೋಗ್ಬೋದು ಅನಿಸುತ್ತೆ. ಇನ್ನೊಂದು ಸರ್, ಇವಾಗ ಸಿನಿಮಾ ನೋಡ್ಕೊಂಡು ಹೋಗ್ತಾರೆ ಆಡಿಯನ್ಸ್. ಸಿನಿಮಾ ನೋಡ್ಕೊಂಡು ಹೋದಾಗ ಒಂದು ರಿವ್ಯೂ ಕೊಡ್ತಾರೆ, ಒಂದು ಅವ್ರಿಗೆ ಬೈಯೋದಾಗಿರ್ಬೋದು, ಇವ್ರು ಅವ್ರಿಗೆ ಹೇಳೋದಾಗಿರ್ಬೋದು, ಹೀರೋಗಳಿಗೆ ಟಾಂಟ್ ಕೊಡುವಂಥದ್ದು ಮಾತಾಡ್ತಾರಲ್ಲ. ಬಟ್ ಇದರಿಂದ ಸಿನಿಮಾದ ಏನಾದರೂ ಎಫೆಕ್ಟ್ ಆಗುತ್ತೆ ಸರ್? ಯಾಕಂದರೆ ಈ ಥರದ್ದೆಲ್ಲ ಕಿರ್ಚಾಟ ಕೂಗಾಟ ಇರುತ್ತೆ, ಈ ಥರದಿಂದ ಥಿಯೇಟ್ರಿಗೆ ಬರುವಂಥದ್ದು ಏನಾದರೂ ಸಂಖ್ಯೆ ಕಡಿಮೆ ಆಗುತ್ತಂತ ಅನಿಸುತ್ತೆ ನಿಮಗೆ? ಏನು ಅದು ರಿವ್ಯೂ ಕೊಡಬೇಕಾದ್ರೆ ಕರೆಕ್ಟಾಗಿ ಕೊಡೋರಂಥವ್ರು ಇದ್ದರೆ ಓಕೆ. ಬಟ್ ಒಬ್ಬೊಬ್ಬರು ಒಂದೊಂಥರ ರಿವ್ಯೂ ಕೊಟ್ಟರೆ, ಈಗ ಸಿನಿಮಾ ನೋಡಿದವರು ಏನಿರುತ್ತೆ ಅದನ್ನು ಕರೆಕ್ಟಾಗಿ ರಿವ್ಯೂ ಕೊಡಬೇಕು. ಇದೇನಾಗುತ್ತೆ, ಫ್ಯಾನ್ಸ್ ಬಾರ್ ಥರ ಆಗುತ್ತೆ. ಅದು ಆಗಬಾರ್ದು. ಅದು ಯಾಕೆಂದರೆ ಇಲ್ಲಿ ಡಿ ಬಾಸೆ, ಮತ್ತು ಕಿಚ್ಚ ಬಾಸೆ, ಶಿವಣ್ಣನೇ, ಅಪ್ಪು ಸಾರೇ ಎಲ್ಲ ಒಬ್ಬೊಬ್ಬರೇ ಮಾಸ್ಟರ್ ಪೀಸ್ಗಳದು. ಅವ್ರಿಗೆ ಯಾರನ್ನೂ ಕಂಪೇರ್ ಮಾಡಬಾರ್ದು, ಒಬ್ರಿಗೊಬ್ರು ಕಂಪೇರ್ ಮಾಡಬಾರ್ದು. ನಾವು ಆದಷ್ಟು ಫ್ಯಾನ್ಸ್ಗಳು ಏನು ಮಾಡಬೇಕಂದ್ರೆ ಇಬ್ಬರನ್ನೂ ಒಟ್ಟಿಗೆ ನೋಡೋಕ್ಕೆ ನಾವು ಆದಷ್ಟು ಪ್ರಯತ್ನ ಪಡಬೇಕು. ಅದಾಗಲಿ ಅಂತ ನಾವು ಕೇಳ್ಕೊಬೇಕು ಹೊರತು ಅವರಿಬ್ಬರು ಒಂದೇ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿ ಮುಂದಿನ ದಿನಗಳಲ್ಲಿ ಒಳ್ಳೇದಾಗಲಿ ಅಂತ ಕೇಳ್ಕೊಬೋದು ನಾವು. ಅದನ್ನು ಬಿಟ್ಟು ನಾವು ಆ ಸಿನಿಮಾ ಹಿಂಗೆ, ಈ ಸಿನಿಮಾ ಹಿಂಗೆ, ಆ ಥರ ಸ್ಟಾರ್ ವಾರ್ಗಳು ಮಾಡೋದು ಬೇಡ. ಎಲ್ಲ ಕನ್ನಡ ಸಿನಿಮಾನೇ. ಎಸ್ಪೆಷಲಿ ಸುದೀಪ್ ಸರ್ ಆಗ್ಬೋದು, ಡಿ ಬಾಸ್ ಆಗ್ಬೋದು, ಮುಂದಿನ ದಿನಗಳಲ್ಲಿ ಎಲ್ಲ ಒಂದಾಗಿ ಒಗ್ಗಟ್ಟಾಗಿ ಚಿತ್ರರಂಗ ಹೋಗುತ್ತೆ. ಅದು ಹೋಗಲಿ ಅಂತ ನಾವು ಹಾರೈಸ್ತೀವಿ. ತೆಲುಗು, ತಮಿಳು, ಮಲಯಾಳಂ ಈ ಥರ ಭಾಷೆ ಬಂದಾಗ ಅವರು ಮಲ್ಟಿ ಸ್ಟಾರ್ ಸಿನಿಮಾಗಳು ಮಾಡ್ತಾರೆ, ಆಡಿಯನ್ಸ್ನ ಕ್ಯಾಚ್ ಮಾಡ್ಕೊತಾರೆ, ಹೌದು, ಥಿಯೇಟರ್ ಕಡೆ ಸೆಳೀತಾರೆ. ಬಟ್ ನಮ್ಮಲ್ಲಿ ಅದು ಆಗ್ತಾ ಇಲ್ಲ. ಬರೀ ಕಿತ್ತಾಟ, ಕೂಗಾಟ, ಅವ್ರ ಮೇಲೆ ಇವ್ರೇನೋ ಹೇಳೋದು, ಇವ್ರ ಮೇಲೆ ಅವರೇನೋ ಹೇಳೋದು, ಇದೇ ಆಗ್ತಾ ಇದೆ. ಇದಾಗ್ತಿದ್ದಾಗ ಏನಾಗುತ್ತಂದ್ರೆ ಪರಭಾಷೆ ಸಿನಿಮಾಗಳು ಬರ್ತವೆ, ಅವರು ನಮ್ಮಲ್ಲಿರುವಂಥದ್ದನ್ನ ಹೊಡ್ಕೊಂಡು ಹೋಗ್ತಾರೆ, ಓವರ್ಟೇಕ್ ಮಾಡ್ಕೊಂಡು ಹೋಗ್ತಾರೆ. ಇವಾಗ 1000 ರೂಪಾಯಿ ಇದೆ, ನಾಳೆ 2000 ರೂಪಾಯಿ ಆಗುತ್ತೆ, ನಾಳೆ 5000 ರೂಪಾಯಿ ಆದರೂ ಆಗುತ್ತೆ, ಅದನ್ನ ಅಲ್ವಾ? ಹೌದು. ಇಲ್ಲಿ ಅಭಿಮಾನ ಇರಲಿ, ಬಟ್ ಇನ್ನೊಬ್ರಿಗೆ ಅದು ಟಾಂಟ್ ಮಾಡೋ ಥರ ಇರಬಾರ್ದು. ಈಗ ಯಾರೇ ಅಭಿಮಾನಿಗಳಾದ್ರೂ ಎಲ್ಲ ಒಗ್ಗಟ್ಟಾಗಿ ಹೋದರೆ ಒಳ್ಳೆಯದು. ಒಂದಾಗಿ ಎಲ್ಲರ ಸಿನಿಮಾನೂ ನೋಡಬೇಕು. ಡಿ ಬಾಸ್ ಸಿನಿಮಾನೂ ನೋಡಬೇಕು, ಕಿಚ್ಚ ಬಾಸ್ ಅಭಿಮಾನಿಗಳು ಡಿ ಬಾಸ್ ಸಿನಿಮಾ ನೋಡಬೇಕು, ಡಿ ಬಾಸ್ ಅಭಿಮಾನಿಗಳು ಕಿಚ್ಚ ಬಾಸ್ ಎಲ್ಲರ ಸಿನಿಮಾನೂ ನೋಡಬೇಕು. ನೆಕ್ಸ್ಟು ಟ್ಯಾಕ್ಸಿಗೆ ಬರ್ತಾಯಿದೆ, ಎಲ್ಲರ ಅಭಿಮಾನಿಗಳು ಸೇರಿ ಕನ್ನಡ ಸಿನಿಮಾನ ಗೆಲ್ಲಿಸ್ಬೇಕು. ಕನ್ನಡ ಚಿತ್ರರಂಗಕ್ಕೆ ಒಳ್ಳೆಯದಾಗೋ ಥರ ನಾವು ನೋಡ್ಕೊಂಡು ಹೋಗ್ಬೇಕು. ಇಲ್ಲಿ ಮುಖ್ಯವಾಗಿ ಕನ್ನಡ, ಆಮೇಲೆ ಎಲ್ಲ ಹೀರೋ ಅವ್ರದ್ದೇ ಕಾಂಟ್ರಿಬ್ಯೂಷನ್ಗಳು ಕನ್ನಡ ಸಿನಿಮಾಗಿದೆ. ಎಲ್ಲರೂ ಒಂದೊಂದು ಪಿಲ್ಲರ್ ಇದ್ದಂಗೆ ಅವರೆಲ್ಲರೂ ಚೆನ್ನಾಗಿರಲಿ. ನಮ್ಮ ಮುಂದೆ ಅವ್ರು ಸಿನಿಮಾ ಮಾಡಲಿ, ಇನ್ನು ಮುಂದೆ ಅವರು ಒಳ್ಳೊಳ್ಳೆ ಸಿನಿಮಾ ಮಾಡಲಿ, ಒಗ್ಗಟ್ಟಾಗಿ ಒಂದೇ ಸಿನಿಮಾದಲ್ಲಿ ಮಾಡಲಿ ಅನ್ನೋದು ನಾವು ಇದು ಮಾಡಬೇಕು, ಅವ್ರು ಸಪೋರ್ಟ್ ಮಾಡಬೇಕು ಹೊರತು ಒಬ್ರಿಗೊಬ್ರು ಕಿತ್ತಾಡೋಕ್ಕೆ ಹೋಗಬಾರ್ದು. ಅದು ಒಳ್ಳೆ ಬೆಳವಣಿಗೆ ಅಲ್ಲ. ಯಾವುದೇ ಸಿನಿಮಾ ರಿವ್ಯೂ ಕೊಡಬೇಕಾದ್ರೂ ಕರೆಕ್ಟಾಗಿ ಸಿನಿಮಾದಲ್ಲಿ ಏನಿದೆ ಆ ಥರ ರಿವ್ಯೂ ಕೊಟ್ಟರೆ ಒಳ್ಳೆಯದು. ಸಾಮಾನ್ಯವಾಗಿ ಥಿಯೇಟ್ರ್ ಜನ ಬರೋದೇ ಕಷ್ಟ ಆಗೈತೆ. ಅಂಥದ್ರಲ್ಲಿ ಏನೇನೋ ರಿವ್ಯೂ ಕೊಟ್ಟು ಇದು ಮಾಡೋದು ಬೇಡ. ಕರೆಕ್ಟಾಗಿ ಏನಿದೆ ಆ ರಿವ್ಯೂ ಕೊಡಲಿ, ಜನ ಸಿನಿಮಾಗೆ ಬರಲಿ, ಕನ್ನಡ ಸಿನಿಮಾ ನೋಡಲಿ.
ಅನ್ನೋದು. ಪೈರಸಿ ಆಗ್ತಾನೆ ಇದೆ, ಪ್ರತಿಯೊಂದು ಥಿಯೇಟ್ರಲ್ಲೇ ಮಾಡ್ತಾ ಇದ್ದಾರೆ ಪೈರಸಿ, ಮೊಬೈಲಲ್ಲಿ ಶೂಟ್ ಮಾಡ್ಕೊಂಡು. ಹೌದು. ಬಟ್ ಅದರಿಂದ ಕ್ರಮ ಕೈಗೊಳ್ಳುವಂಥ ಥಿಯೇಟ್ರ್ ಕಡೆಯಿಂದ ಏನು ಆಗಲ್ವಾ, ಸಾಧ್ಯ ಇಲ್ವಾ ಏನು? ಇಲ್ಲ, ಅದು ಚೇಂಬರ್ ಅವರು ಮಾಡಬೇಕದು. ಅದು ಸೀರಿಯಸ್ ಆಗಿ ತಗೊಂಡ ವಿಷಯನ ಅವರು ಮಾಡಿದ್ರೆ ಅದು ನಿಲ್ಲಿಸ್ಬೋದು. ಅಂದರೆ ಅದು ಏಕ್ದಮ್ ನಿಲ್ಸೋಕ್ಕಾಗಲ್ಲ. ಹೇಳ್ತಾ ಇದೆ 3 ಸಿನಿಮಾ ಬಂತು, 3 ಸಿನಿಮಾನು ಪೈರಸಿ ಆಗಿದೆ ಕನ್ನಡದಲ್ಲಿ. ಹೌದು, ನೆಕ್ಸ್ಟ್ ಟೈಮ್ 9,000 ಲಿಂಕು, 11,000 ಲಿಂಕು, ಈ ಥರದ್ದೆಲ್ಲ ಆಗಿದೆ. ಪಾಪ 45 ಪ್ರೊಡ್ಯೂಸರ್ಗೆ ಹೋಗಿದೆ ಅದು, ಆ ಲಿಂಕು. ಆ ಥರ ಆದರೆ ತುಂಬ ಕಷ್ಟ ಆಗ್ತದೆ. ಅದು ಏಕ್ದಮ್ ನಿಲ್ಸೋಕ್ಕಾಗಲ್ಲ. ಹಂತ ಹಂತವಾಗಿ ಅದಕ್ಕೊಂದು ತಂಡ ಮಾಡಿ, ಒಂದು ಟೀಮ್ ಕಟ್ಟಿ ಏನಾದರೂ ಒಂದು ಮಾಡಿ ಅದನ್ನು ಆದಷ್ಟು ಬೇಗ ನಿಲ್ಲಿಸಿದ್ರೆ ಥಿಯೇಟ್ರಲ್ಲಿ ಮೊಬೈಲ್ ಇಟ್ಕೊಂಡು ಅವಾಯ್ಡ್ ಮಾಡೋದು, ಆ ಥರದ್ದು ಖಂಡಿತ ಮಾಡ್ತೀವಿ ನಾವು. ಅದನ್ನ ಶೂಟ್ ಮಾಡೋಕ್ಕೆಲ್ಲ ಬಿಡಲ್ಲ. ಯಾವ ಒಂದು ಸೀನು ನಾವು ಶೂಟ್ ಮಾಡೋಕ್ಕೆ ಬಿಡಲ್ಲ. ಅವಾಗವಾಗ ಹೋಗಿ ಹುಡುಗರು ಚೆಕ್ ಮಾಡ್ತಾ ಇರ್ತಾರೆ. ಮತ್ತು ಅದು ಹೆಂಗೆ ಸರ್ ಪೈರಸಿ ಆಗಿಬಿಡುತ್ತೆ? ಇದು ಎಲ್ಲಿಂದ ಆಗ್ತದೆ ಎಲ್ಲಾಗ್ತದೆ ಅಂತ ನಮಗೂ ಗೊತ್ತಿಲ್ಲ. ಇದು ಮೂಲ ಕಂಡುಹಿಡಿಬೇಕು ಅವರು. ಅದಕ್ಕೊಂದು ತಂಡ ರಚನೆ. ಏನಾದರೂ ಇಟ್ಕೊಂಡಿರ್ತಾರೆ ಅಂತ ಅನ್ಸುತ್ತೆ ಥಿಯೇಟ್ರ್ ಒಳಗಡೆ. ಇದು ಸಿಂಗಲ್ ಸ್ಕ್ರೀನಲ್ಲೂ ಎಲ್ಲಾಗ್ತದೆ ಅಂತಲೇ ಗೊತ್ತಿಲ್ವಲ್ಲ, ಅದು ಹೆಂಗಾಗ್ತದೆ ಅಂತಲೇ ಗೊತ್ತಿಲ್ಲ. ಅದು ಒಂದು ಟೀಮ್ ಮಾಡಿ ಏನಾದರೂ ಮಾಡಬೇಕು ಅದಕ್ಕೆ. ಇದು ಅಷ್ಟು ಸಣ್ಣ ಕೆಲಸ ಅಲ್ಲ, ಇದು ದೊಡ್ಡ ಜವಾಬ್ದಾರಿ ಇದೆ. ತುಂಬ ಡ್ರಾಪ್ ಆಗುತ್ತೆ. ಹೌದು, ನಿಮಗೂ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಹೌದು. ಎಷ್ಟು ಈ ಥರದ 45 ಎಷ್ಟು ಕಲೆಕ್ಷನ್ ಮಾಡ್ತೀವಿ ಸರ್ ಇಷ್ಟು ದಿನದ ಮಟ್ಟಿಗೆ? ಫಸ್ಟ್ ವೀಕ್ ಆಗಿದೆ ಸರ್, ಒಂದು ರೇಂಜಿಗೆ ಚೆನ್ನಾಗಿ ಆಗಿತ್ತು ಕಲೆಕ್ಷನ್ನು. ಸೆಕೆಂಡ್ ವೀಕ್ ಸ್ವಲ್ಪ ಡ್ರಾಪ್ ಆಯಿತು. ಸೆಕೆಂಡ್ ವೀಕ್ ಅಂದರೆ ಅದೇ ಎಲ್ಲ ರಜಾ ಇದ್ದರು, ಮತ್ತು ಈ ವೆದರ್ ಬೇರೆ ಸರಿ ಇಲ್ಲ, ಅದರಿಂದ ಸ್ವಲ್ಪ ಡ್ರಾಪ್ ಆಗಿದೆ. ಮತ್ತು ನೆಕ್ಸ್ಟ್ ಜನನಾಗೆ ಸರ್ ಫ್ಯಾನ್ಸ್ ಶೋಗೆ 800 ರೂಪಾಯಿ 1000 ರೂಪಾಯಿ ಟಿಕೆಟ್ ಅಂದರೆ ಎಷ್ಟು ಫ್ಯಾನ್ಸ್ ಶೋಗೆ ಎಷ್ಟಾಗಿರ್ಬೋದು ಕಲೆಕ್ಷನ್? 70% ಆಗಿದೆ ಇವಾಗ. ಆಲ್ಮೋಸ್ಟ್ ಫುಲ್ ಆಗುತ್ತೆ. ಇನ್ನೊಂದು ದಿನ ಇದೆ, ಫುಲ್ ಆಗುತ್ತೆ. ಅದು ಆಗ್ತಾಯಿದ್ದೀವಿ. 2 ಶೋಸ್ ಅದು ಆಗ್ತೀವಿ. ಅದಿನ್ನೂ ಬುಕ್ ಮೈ ಶೋ ಓಪನ್ ಮಾಡಿಲ್ಲ, ಇವಾಗ ಮಾಡ್ತೀವಿ. ಇವಾಗ 1 ಅವರಲ್ಲಿ ಅದನ್ನು ಓಪನ್ ಮಾಡ್ತೀವಿ. ನಿರೀಕ್ಷೆ ಇದೆ ರಾಜ್ಯಸಭಾ ಅಥವಾ ಜನನಾಯಕ? 2 ನಿರೀಕ್ಷೆ ಇದೆ ಸರ್. ಯಾಕಂದರೆ ಜನನಾಯಕನ ರಿಮೇಕ್ ಅಂತ ಇದ್ದಾರೆ ಬಾಲಯ್ಯ ಅವ್ರದ್ದು. ಅದೇ ಭಗವಂತ ಕೇಸರಿ ಅಂತ. ಅದು ಇನ್ನೂ ಏನು ನಮಗೆ ಗೊತ್ತಿಲ್ಲ ಕನ್ಫರ್ಮ್ ಆಗಿ. ಬಟ್ ಅದು ಸಿನಿಮಾ ಬಂದಮೇಲೆ ಗೊತ್ತಾಗುತ್ತೆ ಏನು ಅಂತ. ರಿಮೇಕ ಸ್ವಮೇಕ ಅನ್ನೋದು ಗೊತ್ತಾಗುತ್ತೆ. ಬಟ್ ಇದು ಫ್ಯಾನ್ ಶೋ ಎಲ್ಲ ಕಡೆ ಚೆನ್ನಾಗಿ ಹೋಗ್ತಾ ಇದೆ. ರಿಲೀಸ್ ಆದಮೇಲೆ ಆಟೋಮೆಟಿಕ್ಕಾಗಿ ಏನಿದೆ ಸಿನಿಮಾ ಚೆನ್ನಾಗಿ ಕಂಟೆಂಟ್ ಚೆನ್ನಾಗಿದ್ರೆ ಚೆನ್ನಾಗಿ ಬರುತ್ತೆ. ಮುಂದಿನ ಸಿನಿಮಾ ಕನ್ನಡ ಸಿನಿಮಾದಲ್ಲಿ ಯಾವ್ದು ನಿರೀಕ್ಷೆ ಇಟ್ಕೊಂಡಿದ್ದೀರಾ? ಯಾಕಂದರೆ 3 ಸಿನಿಮಾ ನಿರೀಕ್ಷೆ ಇಟ್ಕೊಂಡಿದ್ದೀರಾ, ರಿಲೀಸ್ ಆಯಿತು, ನಿಮ್ಮ ನಿರೀಕ್ಷೆ ರೀಚ್ ಆಗಿಲ್ಲ ಅಂತ ಹೇಳಿದ್ರಿ. ಇನ್ನು ಯಾವ ಸಿನಿಮಾದ ಮೇಲೆ ನೀವು ನಿರೀಕ್ಷೆ ಇಟ್ಕೊಂಡಿದ್ದೀರಾ? ಸರ್, ಇವಾಗ 23ಕ್ಕೆ ಲ್ಯಾಂಡ್ ಲಾರ್ಡ್ ಬರುತ್ತೆ, ದುನಿಯಾ ವಿಜಯ್ ಅವ್ರದ್ದು. ಅದು ಸಾಂಗ್ ಸೂಪರ್ ಡೂಪರ್ ಹಿಟ್ ಆಗಿದೆ ಅದು. ಮತ್ತು ಇದು ಕಲ್ಟ್ ಅಂತ ಅದೇ ದಿನ ಬರುತ್ತೆ, 23rd. ಅದು ಜೈದ್ ಖಾನ್ದು. ಅದು ಸಾಂಗ್ ತುಂಬ ಚೆನ್ನಾಗಿದೆ. 2 ಸಿನಿಮಾ ಮೇಲೆ ನಿರೀಕ್ಷೆ ಇದೆ. ಅದಾದಮೇಲೆ ಧ್ರುವ ಸರ್ಜಾದ್ ಕೇಡಿ ಇದೆ. ಮತ್ತು ರಕ್ಕಸಪುರದಳು ಅದೊಂದಿದೆ, ಯಾರ್ದು ರಾಜ್ ಬಿ ಶೆಟ್ಟಿದು. ಅದಾದಮೇಲೆ ಓವರ್ ಎಕ್ಸ್ಪೆಕ್ಟೇಷನ್ ಇರೋದು ಟ್ಯಾಕ್ಸಿಕ್ ಇದೆ. ಅದ್ರ ಮೇಲೆ ತುಂಬ ನಿರೀಕ್ಷೆ ಇದೆ. ಮಾಡ್ತಾ ಇದ್ದಾರೆ. ಅದು ತುಂಬ ಎಕ್ಸ್ಪೆಕ್ಟೇಷನ್ ಇದೆ. ಆ ಎಕ್ಸ್ಪೆಕ್ಟೇಷನ್ ರೀಚ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ ಸರ್. ಅದನ್ನ ದೇವರು ಅವ್ರಿಗೆ ಆಯುಸ್ಸು, ಆರೋಗ್ಯ, ಅಷ್ಟೈಶ್ವರ್ಯ, ಸುಖ, ಶಾಂತಿ, ನೆಮ್ಮದಿ ಕೊಟ್ಟು ಇನ್ನೂ ಎತ್ತರವಾಗಿ ಬೆಳೀಲಿ. ಯಶ್ ಬಾಸ್ ಅವರು ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳ್ಕೊತೀನಿ. ಇಲ್ಲ, ಬಂದಿಲ್ಲ, ಇತ್ತೀಚೆಗೆ ಬ್ಯುಸಿ ಅವರು. ಮುಂಚೆ ಯಾವುದು ಬಂದಿಲ್ಲ. ಬಟ್ ಪರಿಚಯ ಇದೆ. ದೇವ್ರವ್ರಿಗೆ ಒಳ್ಳೇದು ಮಾಡಲಿ, ಎಲ್ಲ ಹೀರೋಗಳಿಗೂ ಒಳ್ಳೇದು ಮಾಡಲಿ. ಎಲ್ಲ ಹೀರೋನಿಗೂ ಸೇರಿ ಒಂದಾಗಿ ಕನ್ನಡ ಚಿತ್ರರಂಗನ ಎತ್ತರಕ್ಕೆ ತಗೊಂಡೋಗ್ಲಿ. ಡೈರೆಕ್ಟ್ರೇ ಇಲ್ಲ, ಕೊರತೆ ಇದೆ ಡೈರೆಕ್ಟರ್ದೆಲ್ಲ ಅಂತಾರೆ, ನೀವೇನು ಹೇಳ್ತೀರಾ ಸರ್? ಹೌದಾ? ಅದಕ್ಕೆ ಕಾರಣ ಏನು ಅಂದರೆ ಸರ್, ಕತೆ ಏನೇ ಕೇಳಿದ್ರು, ಏನೇ ಡಿಮ್ಯಾಂಡ್ ಮಾಡಿದ್ರು 3 ಅವರ್ ಸಿನಿಮಾ ಬೇಕಾಗಿರಲ್ಲ ಸರ್. ನಮ್ಮ ಜನನ 3 ಅವರ್ ಅವರು ಪೇಷನ್ಸಾಗಿ ಕೂತ್ಕೊಳ್ಳೋದು ಭಾಳ ಕಷ್ಟ ಆಯ್ತು. ಈಗ 2.5 ಅವರ್ ಸಿನಿಮಾ ಮಾಡಿದ್ರೆ ಸಾಕು. ನೀವು ಎಂಥ ಒಳ್ಳೆ ಕತೆ ಇದ್ರೂ ಅದನ್ನು ಹೈಲೈಟ್ಸ್ ಏನಿರುತ್ತೆ ಅದನ್ನು ತಗೊಂಡು 2.5 ಅವರ್ ಮಾಡಿದ್ರೆ 2.5 ಗಂಟೆ ಸಿನಿಮಾ ಇದ್ದರೆ 2.5 ಗಂಟೆ ಸಿನಿಮಾ ಆಡಿಯನ್ಸ್ ಕೂತ್ಕೊಂಡು ನೀಟಾಗಿ ನೋಡ್ತಾರೆ.
ಮತ್ತು ಅದು ಜನಕ್ಕೂ 3 ಅವರ್ ಅಂತ ಸಿನಿಮಾ ಅಂತ ಗೊತ್ತಾದರೆ ಸ್ವಲ್ಪ ಇದು 3 ಅವರ ಇದು ಅಂತ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾರೆ. 2.5 ಅವರ್ ಇದ್ದರೆ ಅವು ಜನಕ್ಕೆ ಒಂಥರ ಇಂಟ್ರೆಸ್ಟ್ ಇರುತ್ತೆ, ಏನೋ ಒಂದು ಅವರು ನೋಡೋಕ್ಕೆ. ಆಮೇಲೆ ಎಂಟರ್ಟೈನ್ಮೆಂಟ್ ಇರಬೇಕು, ಚೆನ್ನಾಗಿರ್ಬೇಕು. ಆದಷ್ಟು ಡೈರೆಕ್ಟರ್ಗಳು 2.5 ಅವರ್ ಸಿನಿಮಾ ಮಾಡಿದ್ರೆ ಒಳ್ಳೆಯದು, ತುಂಬ ಲ್ಯಾಗ್ ಬೇಡ ಅಂತ. ಹಿಡ್ದಿಟ್ಕೊಳ್ಳೋದು ಕಷ್ಟ ಆಗ್ತದೆ ಜನನ. 3 ಗಂಟೆಗೆ ಹಿಡ್ದಿಟ್ಕೊಳ್ಳೋದು ತುಂಬ ಕಷ್ಟ ಆಗ್ತದೆ. ಇವಾಗ ಏನಂದರೆ ಮೊಬೈಲಲ್ಲಿ ಒಂದು ಇದು ರೀಲ್ಸ್ ಇಷ್ಟ ಆಗಿಲ್ಲ ಅಂದರೆ 1 ಸೆಕೆಂಡಲ್ಲಿ ಸ್ಕ್ರೋಲ್ ಮಾಡ್ತಾರೆ. ಇನ್ನು 3 ಅವರ್ ಸಿನಿಮಾನ ಕೂರಿಸ್ಕೊಬೇಕಂದ್ರೆ ಕಷ್ಟ ಆಗ್ತದೆ. ಒಂದು 2.5 ಅವರಲ್ಲಿ ಎಲ್ಲ ಕತೆ ಹೇಳಿ ಮುಗಿಸ್ಬೇಕು. ಆ ಥರ ಮಾಡಿದ್ರೆ ಅದು ಡೈರೆಕ್ಟ್ರಿಗೊಂದು ಮನವಿ ನಾವು ಮಾಡೋದು, ಎಲ್ಲ ಡೈರೆಕ್ಟರ್ಗಳಿಗೂ ಮನವಿ ಮಾಡೋದು. ಆ ಥರ 2.5 ಅವರ್ ಸಿನಿಮಾ ಮಾಡಿ ಜನ ಅಪ್ಡೇಟ್ ಆಗಿದ್ದಾರೆ. ಈಗ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತಗೋತಾರೆ. ನಾವು ಇಡೀ ಸಿನಿಮಾದಲ್ಲಿ ಏನೇ ಮಾಡಿದ್ರೂ ಏನೇನು ಒಳ್ಳೇದಿರುತ್ತೆ, ಏನೇದು ಎಂಟರ್ಟೈನ್ಮೆಂಟ್ ಇರುತ್ತೆ ಅದನ್ನು ಮಾತ್ರ ತಗೋತಾರೆ, ನೋಡ್ತಾರೆ. ಟೋಟಲ್ ಪ್ಯಾಕೇಜ್ 2.5 ಅವರ್ ಇದ್ದರೆ ಸಾಕು. ಪ್ರೋಗ್ರಾಮ್ ಲೆಂತ್ ಬೇಡ ಅಂತ, ಪ್ರೋಗ್ರಾಮ್ 2.5 ಅವರ್ ಇದ್ದರೆ ಸಾಕು ಅನಿಸುತ್ತೆ. ಥ್ಯಾಂಕ್ ಯು ಸರ್. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.